ಆಕ್ರೆಕ್ಸ್ ಇಂಡಿಯಾ ಇತ್ತೀಚಿನ ತಾಂತ್ರಿಕ ಪ್ರಗತಿಗಳು ಮತ್ತು ಎಚ್ವಿಎಸಿ ಪೂರೈಕೆ ಸರಪಳಿಯ ನಾವೀನ್ಯತೆಗಳ ಸಮಗ್ರ ಶ್ರೇಣಿಯ ಪ್ರಮುಖ ಪ್ರದರ್ಶನವನ್ನು ಇಂದು ಬೆಂಗಳೂರಿನ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಪ್ರಾರಂಭಿಸಲಾಗಿದೆ. ಭಾರತದಲ್ಲಿನ ಇನ್ಫಾರ್ಮ್ ಮಾರ್ಕೆಟ್ಗಳ ಸಹಯೋಗದೊಂದಿಗೆ ಇಸ್ಟ್ರೆ ಆಯೋಜಿಸಿದ್ದು, 3 ದಿನಗಳ ಈವೆಂಟ್ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ತಯಾರಕರು, ಸರ್ಕಾರಿ ಅಧಿಕಾರಿಗಳು, ಉದ್ಯಮದ ಮುಖಂಡರು ಮತ್ತು ಪ್ರಮುಖ ಪಾಲುದಾರರೊಂದಿಗೆ ತೊಡಗಿಸಿಕೊಳ್ಳಲು ನಿರ್ಣಾಯಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ವರ್ಷದ ಆವೃತ್ತಿಯು 30,000ಕ್ಕೂ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವ ನಿರೀಕ್ಷೆಯಿದೆ ಮತ್ತು ಬೆಲ್ಜಿಯಂ, ಚೀನಾ, ಚೆಕ್ ರಿಪಬ್ಲಿಕ್, ಈಜಿಪ್ಟ್, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ದಕ್ಷಿಣ ಕೊರಿಯಾ, ಮಲೇಷಿಯಾ, ಸೌದಿ ಅರೇಬಿಯಾ, ಸಿಂಗಾಪುರ್, ಸ್ಪೇನ್, ಚೀನಾ, ಯುಎಇ 40 ದೇಶಗಳ 500ಕ್ಕೂ ಹೆಚ್ಚು ಪ್ರದರ್ಶಕರಿಂದ ವೈವಿಧ್ಯಮಯ ಪ್ರದರ್ಶನವನ್ನು ಹೊಂದಿದೆ. ಯುಕೆ, ಉಕ್ರೇನ್ ಮತ್ತು ಯುಎಸ್ಎ ಸತ್ವಾ ಗ್ರೂಪ್ನ ನಿರ್ದೇಶಕರಾದ ಗೌರವ ಅತಿಥಿ ಶ್ರೀ ಮಹೇಶ್ ಕುಮಾರ್ ಖೈತಾನ್ ಸೇರಿದಂತೆ ಗೌರವಾನ್ವಿತ ಗಣ್ಯರಿಂದ ಭವ್ಯವಾದ ಉದ್ಘಾಟನಾ ಸಮಾರಂಭವನ್ನು ಅಲಂಕರಿಸಲಾಯಿತು. ಇಸ್ಟ್ರೆ ಅಧ್ಯಕ್ಷರಾದ ಶ್ರೀ ಅನೂಪ್ ಬಲ್ಲಾನಿ, ಆಕ್ರೆಕ್ಸ್ 2025ರ ಅಧ್ಯಕ್ಷರಾದ ಶ್ರೀ ಸುಬ್ರಹ್ಮಣ್ಯಂ ಮತ್ತು ಭಾರತದಲ್ಲಿನ ಮಾಹಿತಿ ಮಾರುಕಟ್ಟೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಯೋಗೇಶ್ ಮದ್ರಾಸ್ ಮತ್ತು ಅವರ ಉಪಸ್ಥಿತಿಯು ಉದ್ಯಮದ ಸಹಯೋಗ ಮತ್ತು ನಾವೀನ್ಯತೆ ಪ್ರಮುಖ ವೇದಿಕೆಯಾಗಿ ಆಕ್ರೆಕ್ಸ್ ಭಾರತದ ಮಹತ್ವವನ್ನು ಎತ್ತಿ ತೋರಿಸಿದೆ. ಆಕ್ರೆಕ್ಸ್ ಭಾರತವು ಶೈತ್ಯೀಕರಣ ಮತ್ತು ಹವಾನಿಯಂತ್ರಣ ಟ್ರೇಡ್ ಅಸೋಸಿಯೇಷನ್, ಆಲ್ ಇಂಡಿಯಾ ಏರ್ ಕಂಡೀಷನಿಂಗ್ ಮತ್ತು ರೆಫ್ರಿಜಿರೇಷನ್ ಅಸೋಸಿಯೇಷನ್, ಅಮೆರಿಕನ್ ಸೊಸೈಟಿ ಆಫ್ ಹೀಟಿಂಗ್, ರೆಫ್ರಿಜಿರೇಟಿಂಗ್ ಮತ್ತು ಏರ್ ಕಂಡೀಷನಿಂಗ್ ಇಂಜಿನಿಯರ್ಸ್, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಮೋನಿಯಾ ರೆಫ್ರಿಜರೇಷನ್ ಸೇರಿದಂತೆ ಪ್ರಮುಖ ಉದ್ಯಮ ಸಂಘಗಳಿಂದ ಬಲವಾದ ಬೆಂಬಲವನ್ನು ಪಡೆಯುತ್ತಿದೆ. ಎಫ್ಎಸ್ಎಐ, ಯುಎನ್ ಪರಿಸರ ಕಾರ್ಯಕ್ರಮ, ಇಂಟರ್ನ್ಯಾಷನಲ್ ಕಾಪರ್ ಅಸೋಸಿಯೇಷನ್ ಭಾರತ, ಮಾಲಿನ್ಯ ನಿಯಂತ್ರಣ ಸೊಸೈಟಿ ಆಫ್ ಇಂಡಿಯಾ, ಯುರೋಪಿಯನ್ ಹೀಲಿಂಗ್, ವೆಂಟಿಲೇಷನ್ ಮತ್ತು ಏರ್ ಕಂಡೀಷನಿಂಗ್ ಅಸೋಸಿಯೇಷನ್ ಫೆಡರೇಷನ್, ಗ್ರೀನ್ ಬಿಸಿನೆಸ್ ಸರ್ಟಿಫಿಕೇಷನ್ ಇನ್ಸ್ಟಿಟ್ಯೂಟ್ ಇತರವುಗಳಲ್ಲಿ ಪಾಲ್ಗೊಂಡಿದ್ದವು. ಫ್ಯೂಜಿಸ್2, ಜನರಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಎಬಿಎಸ್, ಡೈಕಿನ್, ಡ್ಯಾನ್ಫೋಸ್, ಬ್ಲೂ ಸ್ಟಾರ್, ಜಾನ್ಸನ್ ಕಂಟ್ರೋಲ್ಸ್, ಕ್ಯಾರಿಯರ್, ಲಿಫ್ಟೆಕ್, ಸೈಂಟ್ ಗೋಬೈನ್, ಎಡ್ಜ್ ಟೆಕ್ ಮತ್ತು ಇತರರು ತಮ್ಮ ಇತ್ತೀಚಿನ ಆವಿಷ್ಕಾರಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಉದಯೋನ್ಮುಖ ಜಾಗತಿಕ ಎಚ್ವಿಎಸಿ ಪ್ರವೃತ್ತಿಗಳು ಮತ್ತು ಅತ್ಯಾಧುನಿಕ ಪರಿಹಾರಗಳ ಬಗ್ಗೆ ಮೌಲ್ಯಯುತ ಒಳನೋಟಗಳನ್ನು ನೀಡುತ್ತಿದ್ದಾರೆ. ಈವೆಂಟ್ ಉನ್ನತ ಉದ್ಯಮದ ತಜ್ಞರನ್ನು ಒಳಗೊಂಡಿರುವ ಪ್ರಭಾವಶಾಲಿ ಜ್ಞಾನ ಅವಧಿಗಳ ಸರಣಿಯನ್ನು ಆಯೋಜಿಸುತ್ತಿದೆ. 1ನೇ ದಿನವು ಫ್ಯೂಚರ್ ಆಫ್ ಡೇಟಾ ಸೆಂಟರ್ ಟೆಕ್ನಾಲಜಿ ಕಾರ್ಯಾಗಾರಕ್ಕೆ ಸಾಕ್ಷಿಯಾಯಿತು. ಆಕ್ರೆಕ್ಸ್ ಇಂಡಿಯಾದಲ್ಲಿನ ಸೆಮಿನಾರ್ ಸೆಷನ್ಗಳನ್ನು, ಆಳವಾದ ಉದ್ಯಮ ಒಳನೋಟಗಳನ್ನು ಮತ್ತು ಎಚ್ವಿಎಸಿ ವಲಯವನ್ನು ರೂಪಿಸುವ ನಿರ್ಣಾಯಕ ವಿಷಯಗಳ ಕುರಿತು ತಜ್ಞರ ದೃಷ್ಟಿಕೋನಗಳನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ. Today we are here at the exhibition called ACREX. This is the 24th edition of this exhibition. This exhibition in ISHRE was started 24 years back in Bangalore with only 2,000 square meters of space. Today we are in Bangalore with 15,000 square meters of space. This exhibition generally rotates between Delhi, Bombay and Bangalore. So after Bangalore, next year, the 25th edition of this exhibition is going to happen in Mumbai. This exhibition is owned by ISHRE. ISHRE's full form is Indian Society of Heating, Ventilating and Air Conditioning Engineers. This society has overall about 25,000 individuals as members, and we are spread across within India in 52 cities, and we are spread across outside India also in 9 countries. The 9 countries is mainly Middle East. We go into Africa, we go into Bangladesh, we go into Nepal, we go into Sri Lanka. So ISHRE is spreading knowledge like anything. We are a technical society. We are not a commercial society. All you will see in this ACREX is companies which come. We have today in this ACREX in Bangalore, we have over 450 exhibitors. Well treated that it can be used as drinking water. Similarly, solar panels, similarly for wind energy. So we are trying to make a building self-sustainable, means net zero. bahar se